ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಲಕ್ಷ್ಯ ಕಾರ್ಯಕ್ರಮದ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡೆ ತುಂಬಾ ಎಲ್ಲರ ಮನಸ್ಸನ್ನ ಗೆದ್ದಿರೋದು ಅಂದ್ರೆ ಅದು ಫುಟ್ಬಾಲ್. ಇದರ ಕ್ರೇಜ್ ಒಂದು ಹೊಸದಾದಂತಹ ಆಯಾಮವನ್ನೇ ನಿರ್ಮಿಸುತ್ತೆ. ಹೀಗಾಗಿ ಫುಟ್ಬಾಲ್ ಫ್ಯಾನ್ಸ್ ಯಾರೇ ಇದ್ರೂ ಪ್ರಪಂಚದಲ್ಲಿ ಈ ಕಾರ್ಯಕ್ರಮ ನಿಮ್ಗೆ ತುಂಬಾ ರಿಲೇಟ್ ಆಗುತ್ತೆ. ಜೀವನದ ಉದ್ದಕ್ಕೂ ಫುಟ್ಬಾಲ್ ಅನ್ನುವಂತಹ ಕ್ರೀಡೆಯಲ್ಲಿ ಎದುರಾಗುವಂತಹ ಒಂದಷ್ಟು ಚಾಲೆಂಜಸ್ಗಳ ಕುರಿತಾಗಿ ಹಾಗೂ ಕೋಚ್ ಆಗಿ, ಕ್ಯಾಪ್ಟನ್ ಆಗಿ, ನಾರ್ಮಲ್ ಆಗಿ ಒಂದು ಅಥ್ಲೀಟ್ ಆಗಿ, ಒಂದು ಪರ್ಫಾರ್ಮರ್ ಆಗಿ ಎಲ್ಲ ಆಯಾಮಗಳಲ್ಲಿ ಅನೇಕ ಮಜಲುಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಒಂದು ಹೆಮ್ಮೆಯ ಸಾಧಕಿ ನಮ್ಮೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿದ್ದಾರೆ. ರಾಜ್ಯ ಸ್ತರದಲ್ಲಿರಬಹುದು, ರಾಷ್ಟ್ರ ಮಟ್ಟದಲ್ಲಿರಬಹುದು, ಅಂತಾರಾಷ್ಟ್ರೀಯ ಸ್ತರದಲ್ಲಿ ಕೂಡ ಭಾರತಾಂಬೆಗೆ ಕ್ರೀಡಾ ಲೋಕದ ಮುಖೇನ ಧ್ರುವತಾರೆಯಾಗಿ ಮಿಂಚಿ ಕೀರ್ತಿಯ ಮೇರು ಪತಾಕೆಯನ್ನ ಭಾರತಕ್ಕಾಗಿ ತಂದುಕೊಟ್ಟಿದ್ದಾರೆ. ಇಂತಹ ಶ್ರೇಯಸ್ಕರವಾದಂತಹ ಯಶಸ್ಸಿಗೆ ಪಾತ್ರರಾದಂತಹ ಚಿತ್ರ ಗಂಗಾಧರನ್ ಅವರು ಈ ದಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಡ್ಮಿನಿಸ್ಟ್ರೇಟರ್ ಆಗಿ, ಚೀಫ್ ಕೋಚ್ ಆಗಿ, ಮೆಂಟರ್ ಆಗಿ, ಪ್ರೀಮಿಯರ್ ಸ್ಕಿಲ್ಸ್ ಟ್ರೈನರ್ ಆಗಿ, ಸಕ್ಸಸ್ ಕೋಚ್ ಆಗಿ ಈ ದಿನ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದಷ್ಟು ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ. ಯಾವೆಲ್ಲ ಆದರ್ಶಗಳನ್ನ ನಾವು ಕಲಿಬಹುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಫುಟ್ಬಾಲ್ ಕ್ರೀಡೆ ಅಂದ್ರೆ ಒಂದು ಕ್ರಾಂತಿ ಇದ್ದ ಹಾಗೆ, ಒಂದು ರೆವಲ್ಯೂಷನ್ ಇದ್ದ ಹಾಗೆ. ಆ ಕ್ರೀಡೆಗೆ ಬೇಕಾದಂತಹ ಒಂದು ಅಗ್ರೆಷನ್, ಅಷ್ಟೊಂದು ಆಕ್ಟಿವ್ ಆದಂತಹ ಒಂದು ಸ್ಪೋರ್ಟ್ ಇರುತ್ತೆ. ಅದರಲ್ಲಿ ಮೆನ್ಸ್ ಫುಟ್ಬಾಲ್ ಟೀಮ್ಗೆ ನೀವು ಫಸ್ಟ್ ವಿಮೆನ್ ಕೋಚ್ ಆಗಿ, ಫಿಮೇಲ್ ಕೋಚ್ ಆಗಿ ನೀವು ಪಾದಾರ್ಪಣೆ ಮಾಡಿ, ಅವರಿಗೂ ಕೂಡ ವೆದರ್ ಇಟ್ ಇಸ್ ಗೋಲ್ ಕೀಪಿಂಗ್ ಅಥವಾ ಕ್ಯಾಪ್ಟನ್ಸಿಯ ಯಾವುದೇ ಒಂದು ಇದು ಡಿಫಿಕಲ್ಟ್ ಸಿಚುವೇಶನ್ಸ್ ಇರಬಹುದು, ಎಲ್ಲವನ್ನ ನೀವು ನಿಭಾಯಿಸ್ತೀರಾ. ಅನೇಕ ವರ್ಷಗಳಿಂದ ಸಾಕಷ್ಟು ಪದಕಗಳನ್ನ, ಟ್ರೋಫೀಸ್ಗಳನ್ನ ನಮ್ಮ ದೇಶಕ್ಕೆ, ನಮ್ಮ ಕರುನಾಡಿಗೆ ತಂದು ಕೊಟ್ಟಿದ್ದೀರಾ. ಇದಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಮೊದಲನೆಯದಾಗಿ ಇಂಥ ಒಂದು ರೋಚಕವಾದಂತಹ ಒಂದು ಕ್ರೀಡೆಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದಾದ್ರೂ ಹೇಗೆ? ಕ್ರೀಡೆಗೆ ಹೆಂಗೆ ನಾನು ಬಂದೆ ಫುಟ್ಬಾಲ್ಗೆ ಅಂತಂದ್ರೆ, ಮೊದಲು ಸ್ಕೂಲಲ್ಲಿ ಇದ್ದಾಗ ಥ್ರೋಬಾಲ್ ಎಲ್ಲ ಆಡ್ತಾ ಇದ್ವಿ. ನಂತರ ಕ್ರಿಕೆಟ್ ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿದ್ದು ನಾನು, ಪದ್ಮ ಸೋಷಿಯಲ್ಸ್ ಅಂತ. ಸೊ ನಾವು ಅವರು ಕ್ಲಬ್ ಸ್ಟಾರ್ಟ್ ಮಾಡುವಾಗ ನಾವು ಕ್ರಿಕೆಟ್ ಪ್ಲೇಯರ್ ಆಗೇ ಇದ್ದಿದ್ದು. ಸೊ ನಾನು ವಿಕೆಟ್ ಕೀಪರ್ ಆಗಿದ್ದೆ ಆ್ಯಕ್ಚುಲಾಗಿ. ಸೊ ಸೌತ್ ಝೋನ್ ಆಡಿದೆ, ಆಮೇಲೆ ನಮ್ಮ ಸ್ಟೇಟ್ಗೂ ರೆಪ್ರೆಸೆಂಟ್ ಮಾಡಿದೆ ಕ್ರಿಕೆಟಲ್ಲಿ. ಸರಿ, ಒಂದು ಇಂಡಿಯಾದಲ್ಲಿ ಫಸ್ಟ್ ಟೈಮು ಫುಟ್ಬಾಲ್ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಹುಡುಗಿಯರದು ವಿಮೆನ್ ಫುಟ್ಬಾಲ್ ಆಲ್ಸೋ ಸ್ಟಾರ್ಟ್ ಆಯಿತು. ಅವಾಗ ಏನು ಮಾಡಿದ್ರು, ಇದು ಕ್ಲಬ್ ಅವರು ಒಂದು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ವಿಮೆನ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಏನಾಗಿತ್ತು, ಅವಾಗ ಪ್ಲೇಯರ್ ಬೇಕು ಅಂತ ಅಂದ್ಬಿಟ್ಟು ಯಾರೆಲ್ಲ ಕ್ರಿಕೆಟ್ ಪ್ಲೇಯರ್ ಇದ್ರು, ದ ಸೇಮ್ ಕ್ಲಬ್ ಅವರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಫುಟ್ಬಾಲ್ ಆಡ್ಬೋದು ನೀವಲ್ಲ ಅಂತ ಇದು ಮಾಡಿದ್ರು. ಸೊ ನಾನು ಹೇಗೆ ಇದ್ರಲ್ಲಿ ನಾನು ಗೋಲ್ ಕೀಪರ್ ಆಗಿ ಹೆಂಗೆ ಆಗ್ಬಿಟ್ಟೆ ಅಂದ್ರೆ, ನಂದು ಗೋಲ್ ಕೀಪರ್ ಅಷ್ಟು ಆಗಬೇಕಾದಷ್ಟು ಹೈಟ್ ಇಲ್ಲ ನನಗೆ. ಬಟ್ ಸ್ಟಿಲ್ ಏನಾಯ್ತು ಅಂತ, ನಾನು ಕ್ರಿಕೆಟ್ ಆಡ್ತೇನೆ, ವಿಕೆಟ್ ಕೀಪರ್ ಆಗಿದ್ದೆ. ಸೊ ಅವಾಗ ಬಾಲ್ಗೆ ಸ್ಪಾಂಟೇನಿಯಸ್ ಆಗಿ ಡೈವ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಂಗೆ, ಓಕೆ ಈ ಹುಡುಗಿ ಗೋಲ್ ಕೀಪರ್ ನಿಲ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಆ ಥರ ನಂದು ಜರ್ನಿ ಫುಟ್ಬಾಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದೆ ಹಿಂಗೆ. ನಾಟ್ ದಟ್ ನಾನು ತುಂಬ ಸೂಪರ್ ಪ್ಲೇಯರ್ ಆಗಿದ್ದೆ, ಆ ಥರ ಏನಿಲ್ಲ. ಬಟ್ ಹಾಗೆ ಫುಟ್ಬಾಲಿಗೆ ನಾವು ಬಂದಿದ್ದೆ ಈ ಥರ. ಅವಾಗ ಫಸ್ಟ್ ನ್ಯಾಷನಲ್ಸ್ ನಾವು ಹೋಗಿ ಆಡಿದ್ವಿ. ಸೊ ಅವಾಗ ಸ್ವಲ್ಪ ಓಕೆ ಗೋಲ್ ಕೀಪರ್ ಆಗಿ ಹುಡುಗಿ ನಾ ಚೆನ್ನಾಗಿ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹಂಗೆ ಆಸ್ ಅ ಗೋಲ್ ಕೀಪರ್ ಹಂಗೆ ಜರ್ನಿ ಸ್ಟಾರ್ಟ್ ಆಗೋಯ್ತು. ಸೊ ಬೈ ನೇಚರ್ ನಿಮ್ಮ ರಿಫ್ಲೆಕ್ಸಸ್ ತುಂಬಾ ಚೆನ್ನಾಗಿತ್ತು ಹಾಗಿದ್ರೆ. ಹೌದು. ಸೊ ಪ್ರಾಯಶಃ ಅದು ಕೂಡ ಇಲ್ಲಿ ಒಂದು ಆಡೆಡ್ ವ್ಯಾಲ್ಯೂ ಆಡೆಡ್. ಹೌದಾ, ಯಾಕಂದ್ರೆ ಗೋಲ್ ಕೀಪರ್ಗೆ ರಿಫ್ಲೆಕ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಅವ್ರು ಫೋಕಸ್ ಮಾಡಬೇಕು ಬಾಲ್ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಬಾಲ್ ಟೈಮಿಂಗು, ಡೈವಿಂಗ್ ಟೈಮಿಂಗ್ ಎಲ್ಲ ಸೇಮ್ ಇರಬೇಕು. ಪ್ರಾಬಬ್ಲಿ ನಾನು ವಿಕೆಟ್ ಕೀಪಿಂಗ್ ಮಾಡುವಾಗ ಅದು ಫಾಸ್ಟ್ ಆಗಿ ಡೈವ್ ಮಾಡಿ ಎಲ್ಲ ಹಿಡಿದಿದ್ದು ನೋಡ್ಬಿಟ್ಟು ಅವರು ಓಕೆ ಸಮ್ ಕ್ವಾಲಿಟೀಸ್ ಇದೆ ಗೋಲ್ ಕೀಪರ್ ಆಗಿ ಅಂತ ಅಂದ್ಬಿಟ್ಟು ನನಗೆ ಗೋಲ್ ಕೀಪರ್ ಅಲ್ಲಿ ನಿಲ್ಸ್ಬಿಟ್ರು. ಸೊ ವಂಡರ್ಫುಲ್. ಅವತ್ತು ಆ ಒಂದು ನಿರ್ಧಾರ ಅವ್ರು ತಗೊಂಡಿದ್ದು, ಯು ಆರ್ ಸ್ಟಿಲ್ ಕ್ವೆಶ್ಚನಿಂಗ್, ನಾನು ಇದಾಗಬಹುದಾ, ಯಾಕಂದ್ರೆ ಕ್ರಿಕೆಟ್ ಆಡದವರು ಇದನ್ನೂ ಆಡಬಹುದು ಅಂತ ಬೆಂತಟ್ಟಿ ಅವ್ರ ಒಂದು ವೇದಿಕೆ ಕೊಟ್ರು. ಬಟ್ ದೇ ನ್ಯೂ ವೆರಿ ವೆಲ್ ಯು ಕುಡ್ ಬಿ ಎನ್ ಎಕ್ಸಲೆಂಟ್ ಗೋಲ್ ಕೀಪಿಂಗ್ ಕೋಚ್ ಅಂತ. ಹೌದು. ಆವಾಗ ನಮ್ಗೆ ಕೋಚ್ ಬಂದ್ಬಿಟ್ಟು ರಾಮನ್ ಅಂತ ಇದ್ರು. ಅವ್ರು ಇವಾಗೆಲ್ಲ ಈಸ್ ನೋ ಮೋರ್. ಅವರು 1948 ಒಲಿಂಪಿಯನ್ ಅವರು. ಅಂದರೆ ಒಲಿಂಪಿಕ್ಸ್ನ ರೆಪ್ರೆಸೆಂಟ್ ಮಾಡಿದವರು ಅವ್ರು ನಮಗೆ ಕೋಚ್ ಆಗಿ ಬಂದರು. ಅವ್ರು ನಮ್ಗೆ ಹೆಂಗೆ ಅಂತಂದರೆ ಗೋಲ್ ಕೀಪರ್ ಅಂದರೆ ಹೆದರಿಕೆನೇ ಇರಬಾರ್ದು, ಯಾರು ಬಂದರೂ ನುಗ್ಗಿ ಇದು ಮಾಡಬೇಕು ಅಂತ. ನನಗೆ ಇಷ್ಟು ಜಸ್ಟ್ ಒಂದು 5 ಮೀಟರ್ ಇದರಲ್ಲಿ ಬಾಲ್ ಜೋರಾಗಿ ಹೊಡಿಯೋರು, ಹಿಡ್ಕೊಬೇಕು ನೀನು ಹಿಡ್ಕೊಬೇಕು ಅಂತ.
ಸೊ ಅದೆಲ್ಲ ಸ್ವಲ್ಪ ನೋಡಿ ನೋಡಿ ಆಡಿ ಆಡಿ ಸ್ವಲ್ಪ ಕ್ರಮೇಣ ಹೆಂಗಾಗೋಯ್ತು ಅಂತ ನಾನು ಕ್ರಿಕೆಟ್ನ ಬಿಟ್ಟೆ. ಸೊ ಐ ಕಂಟಿನ್ಯೂಡ್ ವಿತ್ ಫುಟ್ಬಾಲ್. ಸೊ ಆಸಕ್ತಿ ಇದ್ದಿದ್ದು ಒಂದೆಡೆ, ಆದ್ರೆ ಯುವರ್ ಸ್ಕಿಲ್ಸ್ ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಆಗಿ ಹಾರ್ನೆಸ್ ಆಗಿದ್ದು ಫುಟ್ಬಾಲ್ ಅಲ್ಲಿ. ಸೊ ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆಗಳಲ್ಲಿ ಮೊದಲುಗೊಳ್ಳೋದೇ ಫುಟ್ಬಾಲ್. ಇವತ್ತು ನಾವೆಲ್ಲರೂ ಸಂಭ್ರಮಿಸ್ತೀವಿ ಅಂದ್ರೆ ಪ್ರಾಯಶಃ ಯಾವುದೇ ಒಂದು ಅಂಡರ್ 19 ಇರ್ಬೋದು, ಅಂಡರ್ 17 ಇರಬಹುದು, ಯಾವುದೇ ಟೀಮ್ ಇರಬಹುದು, ಐ ಥಿಂಕ್ ವಿ ಕ್ಯಾನ್ ಸಿ ಯು ದೇರ್ ಇನ್ ಎವ್ರಿ ಟೀಮ್. ಯಾಕಂದ್ರೆ ಅವರ ಒಂದು ವೇದಿಕೆಯನ್ನ ನೀವು ಅವ್ರಿಗೆ ಕೊಡ್ತಿದ್ದೀರಾ, ಕೋಚ್ ಮಾಡ್ತಿದ್ದೀರಾ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್. ಹೌದು, ಇದು ಮೋರ್ ಇಂಟ್ರೆಸ್ಟಿಂಗ್ ಇಲ್ಲಿ ಏನು ಅಂತಂದ್ರೆ, ನಾ ಇಂಡಿಯಾಗೆ ಆಡೋದಕ್ಕೆ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ಅದು ಹೇಗಾಯ್ತು ಅಂತಂದ್ರೆ, ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ನ್ಯಾಷನಲ್ಸ್ ಎಲ್ಲ ಆಡಿದ್ವಿ, ಸೌತ್ ಝೋನ್ ಆಡಿದ್ವಿ ಫುಟ್ಬಾಲ್ ಟೂರ್ನಮೆಂಟು. ಆಮೇಲೆ ಸ್ವಲ್ಪ ಹುಡುಗಿಯರಿಗೆಲ್ಲ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಕ್ಯಾಂಪ್ಗೆ. ಸೊ ವಿಚ್ ವಾಸ್ ಹೆಲ್ಡ್ ಇನ್ ಕ್ಯಾಲ್ಕಟಾ. ಆವಾಗ ನನ್ನ ಸೆಲೆಕ್ಟ್ ಮಾಡಿರಲಿಲ್ಲ. ಆವಾಗ ನಮ್ಮ ಕ್ಲಬ್ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಈ ಥರ ನಮ್ಮಲ್ಲಿ ಒಳ್ಳೆ ಗೋಲ್ ಕೀಪರ್ ಇದ್ದಾರೆ, ನಾವು ಗೋಲ್ ಕೀಪರ್ನ ನಾವು ಕ್ಯಾಂಪಿಗೆ ಕಳಿಸ್ತೀವಿ, ಅವ್ರದ್ದು ಟ್ರಾವೆಲಿಂಗು ಊಟ ಏನಿದ್ರು ಎಲ್ಲ ಖರ್ಚು ನಾವೇ ನೋಡ್ತೀವಿ, ನೀವೇನು ಇದು ಮಾಡಬೇಡಿ, ಒಂದು ವಾರ ಇಲ್ಲಿ ಇಟ್ಕೊಂಡ್ಬಿಟ್ಟು ಅವಳು ಹೆಂಗೆ ಆಡ್ತಾಳೆ ಅಂತ ನೋಡಿ, ಚೆನ್ನಾಗಿದ್ರೆ ನಿಮಗೆ ಬಿಟ್ಟಿದ್ದು, ಇಲ್ಲ ಅಂತಂದ್ರೆ ನೀವು ಕಳಿಸ್ಬಿಡಿ, ನಮ್ಗೇನು ಬೇಜಾರಿಲ್ಲ ಅಂತ ಹೇಳಿ ಕಳಿಸಿದ್ದು. ನನ್ನ ಫೆಡರೇಷನ್ ಒಂದು ಲೆಟರ್ ಹಾಕಿ ಕಳಿಸಿದ್ರು. ಪ್ರಾಬಬ್ಲಿ ಸ್ಕೌಟಿಂಗ್ ಶುಡ್ ಹ್ಯಾಪನ್ ಲೈಕ್ ದೀಸ್ ಡೇಸ್. ಅವಾಗ ಏನಾಯ್ತು, ಅಲ್ಲಿ ಹೋಗಿ ಒಂದು ವಾರ ನೋಡ್ಬಿಟ್ಟು ನಮ್ಮ ಕೋಚ್ ಸುಶೀಲ್ ಭಟ್ಟಾಚಾರ್ಜಿ ಅಂತ ಅಂದ್ಬಿಟ್ಟು, ಅವರು ಫಸ್ಟ್ ಇಂಡಿಯನ್ ಟೀಮ್ ಕೋಚೇ ಅವ್ರು ನೋಡ್ಬಿಟ್ಟು ಅವ್ರು ತುಂಬಾ ಸರ್ಪ್ರೈಸ್ ಆಗ್ಬಿಟ್ರು. ಯಾಕಂದ್ರೆ ನಿನ್ನ ಹೆಂಗೆ ಸೆಲೆಕ್ಟ್ ಮಾಡಿಲ್ಲ ಅವರು ಅಂತಂದ್ಬಿಟ್ಟು. ಏನಕ್ಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾಪನ್ ಟು ಬಿ ದ ನಂಬರ್ 1 ಕೀಪರ್ ಫಾರ್ ದ ನ್ಯಾಷನಲ್ ಟೀಮ್. ಸೊ ನಾವು ಅದಕ್ಕೆ ಏನಂತೀವಿ, ಸ್ಕೌಟಿಂಗ್ ಅಲ್ಲಿ ನಮ್ಗೆ ಎಲ್ಲಾರ್ಗು ಆಪರ್ಚುನಿಟೀಸ್ ಕೊಡ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ್ಲೂ ನಾನು ಎಷ್ಟು ಜನಕ್ಕೆ ಹೇಳಿದ್ರು ನಾನು ಅದನ್ನೇ ಹೇಳೋದು, ಆಪರ್ಚುನಿಟೀಸ್ ಕೊಡಿ ನೀವು, ಆಮೇಲೆ ಅವರು ಮುಂದೆ ಬರೆದ್ರೆ ಅವ್ರಿಗೆ ಬಿಟ್ಟಿದ್ದು ಅಂತ. ಸೊ ಸಮಾನ ಅವಕಾಶಗಳು, ಒಂದು ಸಮಾನ ವೇದಿಕೆ ಖಂಡಿತ ಸಿಗಬೇಕು. ಆಮೇಲೆ ಯಾರು ಚೆನ್ನಾಗಿದ್ರೆ ಅಂತ ಐಡೆಂಟಿಫೈಯಿಂಗ್ ಐಸ್ and the brain is very very important. Okay. ಪ್ರಾಯಶಃ ನೀವಿದ್ದಾಗ ದ ವಿಷನ್ ಬಿಹೈಂಡ್ ದ ವಿಷನರಿ ಅನ್ನೋ ಹಾಗೆ ಅವರು ಭಟ್ಟಾಚಾರ್ಯಜಿ ಇರ್ಬೋದು, ಅಥವಾ ನಿಮ್ಮ ಒಂದು ಆಗಿನ ಸಮಯದಲ್ಲಿ ನೋಡಿದಂತಹ ಮೆಂಟರ್ಸ್ ಇರ್ಬೋದು, ನಿಮ್ಮಲ್ಲಿ ಆ ಒಂದು ಸ್ಪಾರ್ಕ್ ಇದ್ದದನ್ನ ನೋಡಿದ್ದಾರೆ. ಮತ್ತೆ ಆಲ್ಸೋ ದಟ್ ರಿಸ್ಕ್ ಟೇಕಿಂಗ್ ಅಬಿಲಿಟಿ. ಯೂಶಲಿ ವಿಮೆನ್, ಅದರಲ್ಲೂ ಇದು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಈ ರೀತಿ ಇಂಜುರೀಸ್ ಆಗುವಂತಹ ಆಕ್ಟಿವ್ ಸ್ಪೋರ್ಟ್ಸ್ ಅಲ್ಲಿ ಹಿಂದೆ ಉಳಿತಾರೆ, ಅಷ್ಟಾಗಿ ಹೋಗ್ಲಿಕ್ಕೆ ಹೋಗಲ್ಲ. ಬಟ್ ಯು ಮೇಡ್ ದ ಡಿಫ್ರೆನ್ಸ್. ಯಾಕಂದ್ರೆ ಆಗಿನ ಕಾಲಮಾನಕ್ಕೆ ದಟ್ ವಾಸ್ ಅನ್ ಎಡ್ಜ್ ಇನ್ ಇಟ್ ಸೆಲ್ಫ್. ಕರೆಕ್ಟ್.